ಮೀಡಿಯಾದವ್ರಿ ಗುರು ಎಲ್ಲ ನೋಡಿ ನಮಸ್ಕಾರ ಎಲ್ಲರಿಗೂ. ಇವತ್ತು ದುರ್ಗಮ್ಮ ತಾಯಿ ಆಗಿದ್ದಂಥ ಬಳ್ಳಾರಿಯ ವಿಶೇಷ ದೇವಸ್ಥಾನದಲ್ಲಿ ನಾವೆಲ್ಲರೂ ರಿಜ್ವಾನ್ ಅರ್ಷದ್ ಅವರು ಶಿವಾಜಿನಗರ MLA ಆಗಿರ್ತಕ್ಕಂಥ ಮತ್ತು ನಮ್ಮೆಲ್ಲರ ಯುವ ನಾಯಕರಾಗಿರ್ತಕ್ಕಂಥ ಅವ್ರ ವೇಷಗೋಸ್ಕರ 101 ತೆಂಗಿನಕಾಯಿಯನ್ನು ಹೊಡೆದು ವಿಶೇಷ ಪ್ರಾರ್ಥನೆಯನ್ನು ಮಾಡಿದ್ದೀವಿ. ನಮ್ಮ DK ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅವರು ಯಾವಾಗಲೂ ಹೇಳ್ತಿರ್ತಾರೆ, ಪ್ರಾರ್ಥನೆ ಯಾವತ್ತೂ ವಿಫಲ ಆಗಲ್ಲ ಅಂತ. ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಇವತ್ತು ಯುವ ಕೋಟ ಅಲ್ಲಾಗಲಿ ಅಥವಾ ಒಬ್ಬ ಯುವ ಧ್ವನಿಯಾಗಿ ನಮ್ಮೆಲ್ಲರ ಪರವಾಗಿ ಮಾತಾಡಲಿಕ್ಕೆ ಮಾನ್ಯ ರಿಜ್ವಾನ್ ಅರ್ಷದ್ ಅವರಿಗೆ ಒಂದು ಅವಕಾಶ ಕೊಟ್ಟು ಕ್ಯಾಬಿನೆಟ್ ಅಲ್ಲಿ ಸೇರಿಸ್ಕೋಬೇಕಂತ ಹೇಳಿ ಈ ಮೂಲಕ ತಾಯಿ ಹತ್ರ ಬೇಡ್ಕೊಂತೀವಿ. ನಿಮ್ಮ ಮೂಲಕ ವಿನಂತಿಯನ್ನು ಮಾಡ್ಕೊಂತೀವಿ ಪಾರ್ಟಿ ಹೈಕಮಾಂಡ್ಗೆ. ಸರ್, ಈಗ ಜಮೀರ್ ಅವರಿಗೆ ಕೊಡ್ಬೇಕಂತ ಡಿಮ್ಯಾಂಡ್ ಏನ್ ಹೇಳ್ತಾರೆ? ಇದೆ ಸರ್, ಅವ್ರಿಗೆ ಡಿಮ್ಯಾಂಡ್ ಇದೆ, ಬಟ್ ಎಲ್ಲರಿಗೂ ಅವಕಾಶ ಬರ್ಬೇಕಲ್ಲ ಸರ್. ನಮ್ಮ ಪಕ್ಷದಲ್ಲಿ ಎಲ್ಲರಿಗೂ ಈಗ ಸಿದ್ದರಾಮಯ್ಯ ಸರ್ ಬಿಟ್ಕೊಟ್ಟಿದ್ದು ಯಾಕೆ? ಎಲ್ಲರಿಗೂ ಅವಕಾಶ ಬರಬೇಕು ಅಂತ ಬಿಟ್ಕೊಟ್ಟಿದ್ದಲ್ಲ, ಅವ್ರಿಗೆ ಮಾತ್ರ ಇದೆ ಅಂತ ಹೇಳಿ ಅಲ್ಲ. ಒಂದು ಮಾಧ್ಯಮದಲ್ಲಿ ಒಂದು ಏನಿದೆ, ಸೋಷಿಯಲ್ ಮೀಡಿಯಲ್ಲಿ ಎಲ್ಲರೂ ಹೇಳ್ತಾರೆ ಅವ್ರು ಇಲ್ಲದೆ ಇದ್ರೆ ಪಕ್ಷ ಇಲ್ಲ ಅಂತ. ಅವ್ರು ಅಧಿಕಾರಲ್ಲಿ ಇದ್ದಾಗ ಬಂದಿದ್ದಲ್ಲ ಅವರು. 2016 ನಾವು ಅಧಿಕಾರಲ್ಲಿ ಇದ್ವಲ್ಲ ಸರ್. ಅದಕ್ಕಿಂತ ಮುಂಚೆ SM ಕೃಷ್ಣ ಅವರು ಇದ್ದಾಗ ಅವ್ರು ನಮ್ಮ ಪಕ್ಷದಲ್ಲಿ ಇದ್ದಿಲ್ಲ. ಒಳ್ಳೆ ನಾಯಕರು, ಒಳ್ಳೆ ಕೆಲಸ ಮಾಡ್ತಾರೆ. ಈಗಲೂ ನಿಮ್ಮ ಮೂಲಕ ನಾನು ಭಾವಿಸಿದ್ದೀನಿ ಏನಂದ್ರೆ, ಅವ್ರು ನಮ್ಮ ಬಂದು ಇಲ್ಲಿ ಪಕ್ಷ ಸಂಘಟನೆ ಮಾಡ್ತಾರೆ ಅಂತ ಹೇಳಿ, ಈಗ ಪಕ್ಷನ ಸಂಘಟನೆ ಮಾಡಿ 2028 ಮತ್ತೆ ಅಧಿಕಾರಕ್ಕೆ ತರಬೇಕು, ಅಧಿಕಾರ ಚುಕ್ಕಾಣಿ ಹಿಡಿಬೇಕು ಅಂತ ಹೇಳಿ ಅವ್ರು ಆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ನಿಮ್ಮ ಮೂಲಕ ವಿನಂತಿ ಕೂಡ ಮಾಡ್ಕೊಂತಿದ್ದಾರೆ ಜಮೀರಣ್ಣ ಅವರಿಗೆ. ಪಕ್ಷ ಆದ್ರೂ ಪಕ್ಷ ತೀರ್ಮಾನ ಸರ್. ಬಳ್ಳಾರಲ್ಲಿ ಇಬ್ಬರು ಶಾಸಕರು ಸರ್, ಅವ್ರ ಬಗ್ಗೆ ಏನು ಸರ್? ಯುವ ಕೋಟದಲ್ಲಿ ನಮ್ಮ ನಾಯಕರಿದ್ದಾರೆ, ಮಾಜಿ ಸಚಿವರು ಇದ್ದಾರೆ, ಅವರಿಗೂ ಕೊಳ್ಳಿ ಅಂತ ಹೇಳಿ ನಾವು ವಿನಂತಿ ಅವ್ರಿಗೂ ಪ್ರಾರ್ಥನೆ ಮಾಡ್ಕೊಂಡಿದೀವಿ. ನಾಗೇಂದ್ರಣ್ಣ ಅವರಿಗೂ ಮತ್ತು ಭರತ್ ರೆಡ್ಡಿ ಅವರಿಗೂ ಯುವ ಕೋಟ ಅಲ್ಲಿ ಕೊಳ್ಳಿ ಅಂತ. ನಾಗೇಂದ್ರ ಅವರಿಗೆ ಅದು ಕೊಳ್ಳಿ, ಮಾಜಿ ಸಚಿವರು ಇದ್ದಾರೆ, ಇನ್ನೊಂದ್ಸರಿ ಅವಕಾಶ ಮಾಡಿಕೊಳ್ಳಿ. ಒಂದು ಸಮುದಾಯದ ಬಹಳ ಪ್ರಭಾವಿ ನಾಯಕರು, ನಮ್ಮ ಯುವ ನೇತಾ ಆಗಿರ್ತಾರೆ ಭರತ್ ರೆಡ್ಡಿ, ಅವರಿಗೂ ಕೊಳ್ಳಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ತಾಯಿ ಹತ್ರ. ನನ್ನ ಹೆಸರು ಫರ್ಹಾನ್ ಅಹಮದ್ ಅಂತ, ಕಾಂಗ್ರೆಸ್ ಕಾರ್ಯಕರ್ತ ಸರ್.